ಅದೊಂದು ಸಮಾರಂಭ. ಎದ್ದಿತ್ತಲ್ಲಿ ಶ್ರೇಷ್ಠತೆಯ ಪ್ರಶ್ನೆ. ಈಗ ಶುರುವಾಯಿತು ವಾಗ್ಯುದ್ಧ ಆ ನಾಲ್ಕು ಮಹಾನುಭಾವರಲ್ಲಿ. ಒಗ್ಗರಣೆಯ ದೊರೆ ಕರಿಬೇವು ಉದ್ಘಾಟಿಸಿತು ವಾದವನು. ಒಗ್ಗರಣೆಗೆ ಅರ್ಥ ಕೊಡುವವ ನಾನು, ಇರುವನೇ ನಿಮ್ಮಲ್ಲಿ ನನಗಿಂತ ಶ್ರೇಷ್ಠನು. ಮರು ನುಡಿಯಿತು ಬಾಳೆಯಲೆ, ನೋಡಯ್ಯ ಬೇಕು ನಾ ಪಂಕ್ತಿಯೂಟಕ್ಕೆ, ಒಡ್ಡುವೆ ನನ್ನೊಡಲ ಅನ್ನ ಸಾರು ಪಲ್ಯಕ್ಕೆ. ಈಗ ಬೊಗಳಿ, ಇರುವನೇ ನನಗಿಂತ ಶ್ರೇಷ್ಠರು. ಬಿರುಸಾಗಿ ಗುಡುಗಿತು ವೀಳ್ಯದೆಲೆ, ಮಾತನಾಡಿತದು ತನ್ನದೇ ದಾಟಿಯಲೆ. ನೋಡಿ ಮಹನೀಯರೇ, ಗುಣವಿರಬಹುದು ನನ್ನದು ಚೊಗರು. ತಿಳಿದಿರಲಿ ನಾನಿಲ್ಲದ ಊಟ ಉದರಕ್ಕೆ ಒಗರು. ಅರಿವಿರಲಿ ಜೀರ್ಣಕ್ರಿಯೆಗೆ ಅದ್ಭುತ ಔಷಧಿ ನಾನೆಂದು. ಹೀಗೆ ನುಡಿಯಿತು ವೀಳ್ಯದೆಲೆ ಹಿರಣ್ಯಕಶ್ಯಪುವಿನ ಗತ್ತಿನಲ್ಲಿ. ಎಲ್ಲರಿಗಿಂತ ನಾನೇ ಶ್ರೇಷ್ಠನೆಂದು ಗಹಿಸುತ್ತಲೇ. ಈಗ ಮುಂದಿನ ಸರದಿ. ಕ್ಷಣಕಾಲ ಮೌನ. ಇತ್ತ ಏನೂ ಆಗದವಳಂತೆ ಕುಳಿತಿದ್ದಾಳೆ ಸ್ಮಿತವದನೆ ತುಳಸಿ. ಕೇಳಿದವು ಮೂವರು ಈ ಮೌನದ ಕಾರಣವನು. ಈಗ ಶುರು ಮಾಡಿತು ತುಳಸಿ ತನ್ನ ವಿಚಾರ ಸರಣಿಯನು. ಪ್ರಿಯ ಮಿತ್ರ ಕರಿಬೇವು, ಕೇಳಿಲ್ಲಿ. ಒಗ್ಗರಣೆಗೇನೋ ನೀ ಬೇಕು ನಿಜ, ಆದರೆ ತಿಳಿದಿಲ್ಲವಲ್ಲ ಉಣ್ಣುವವನ ಕೈಗೆ ನಿನ್ನ ಶ್ರೇಷ್ಠತೆ ಇದೇ ನಿನ್ನನ್ನು ಪಕ್ಕಕ್ಕಿಡುವಾಗ. ಇನ್ನು ನೀ ಕೇಳು ಬಾಳೆಯಲೆ, ಊಟಕ್ಕೇನೋ ನಿನ್ನಸ್ತಿತ್ವ ಅಗ್ರಗಣ್ಯ, ಆದರೆ ತಿಪ್ಪೆಗೆಸೆವಾಗ ನಿನ್ನ ಶ್ರೇಷ್ಠತೆ ನಗಣ್ಯ. ನೋಡು ಭ್ರಾತ ವೀಳ್ಯದೆಲೆ, ಜೀರ್ಣಕ್ರಿಯೆಗೆ ಬೇಕು ನೀ ನಿತ್ಯ. ಹಾಗೆಯೇ ತಿಂದವನ ಬಾಯಿಂದ ಮೂಲಕವೇ ನಿನ್ನ ಶ್ರೇಷ್ಠತೆ ಉಗುಳಲ್ಪಡುವುದು ಅಷ್ಟೇ ಸತ್ಯ. ಹೀಗೆಂದು ಮಾತು ಮುಗಿಸಿ ತಲುಪಿತು ತನ್ನ ಸ್ಥಳವ ತುಳಸಿ. ಆದರೆ ಅವಳ ಮಾತುಗಳಿಂದ ಹೊತ್ತಿತು ಈ ಮೂವರಲ್ಲಿ ಅಸಮಾಧಾನದ ಬೆಂಕಿ. ಮೂವರು ಕೇಳಿದವು ಕೋಪದಲ್ಲಿ, ನಿನ್ನಯ ಶ್ರೇಷ್ಠತೆ ಏನೆಂದು. ಉಳಿಯಿತು ಶಾಂತವಾಗಿ ತುಳಸಿ, ನೋಡುತ್ತಾ ಆ ಮೂವರನ್ನು. ನನ್ನಲ್ಲಿದೆ ಶ್ರೇಷ್ಠತೆ, ಆದರೆ ನನಗಿಲ್ಲ ಅದನ್ನು ಪ್ರಕಟಿಸುವ ಆಸ್ತೆ. ಸದಾ ಆ ಪರಮಾತ್ಮನ ಪಾದಕ್ಕೆ ನಾ ಮೀಸಲು, ಇನ್ನೇನು ಬೇಕು ನಾ ಬಾಳಲು. ಸತ್ತವನ ಬಾಯಿಗೆ ನೀರಾಗಿ ಹೋಗುವೆ, ತನ್ಮೂಲಕ ನಾ ಜಗದೊಡೆಯನ ಸೇರುವೆ. ಎಸೆಯುವರು ಪೂಜ್ಯರು ನೈವೇದ್ಯದ ಮೇಲೆ ನನ್ನನ್ನು, ಆದರೆ ಎಂದಿಗೂ ಎಸೆಯರು ತಿನ್ನುವಾಗ ಮನುಜರು ನನ್ನನ್ನು. ಈಗ ತಿಳಿಯಿತೆ ಇದೇ ನನ್ನ ಶ್ರೇಷ್ಠತೆ, ಆದರೆ ನನಗಿಲ್ಲ ಇದನ್ನು ಪ್ರಕಟಪಡಿಸುವ ಆಸ್ತೆ. ಕೇಳುತ್ತಿದ್ದವು ಬಿಟ್ಟ ಬಾಯನ್ನ ಬಿಟ್ಟು ಈ ಮೂವರು. ಮರು ನುಡಿಯಲಿಲ್ಲ ಶ್ರೇಷ್ಠತೆಯೇ ತುಂಬಿ ತುಳುಕುತ್ತಿದ್ದಂತಹ ತುಳಸಿಯ ಎದುರು.